ನಮಸ್ಕಾರ ಫ್ರೆಂಡ್ಸ್, ನಾನು ಒಂದು ಆರ್ಟಿಕಲ್ ಅನ್ನ ಓದ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಕಮೆಂಟ್ ಅನ್ನ ಮಾಡಿದ್ದ. ಏನಂತ ಕಮೆಂಟ್ ಮಾಡಿದ್ದ ಅಂತಂದ್ರೆ, ನಾನು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲು ಸಾಲವನ್ನು ತೆಗೆದುಕೊಳ್ತೀನಿ. ಸೊ ಅವನು ಏನಂತ ಕಮೆಂಟ್ ಮಾಡಿದ ಅಂದ್ರೆ, ನಾನು ಬ್ಯಾಂಕ್ಸ್ ಗಳನ್ನ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡೋಕೆ ಅದೇ ಬ್ಯಾಂಕ್ ಕಡೆಯಿಂದ ಸಾಲವನ್ನ ತೆಗೆದುಕೊಳ್ತೇನೆ. ಅಂದ್ರೆ ನಾನು ಪರ್ಸನಲ್ ಲೋನ್ ತೆಗೆದುಕೊಂಡು ನಾನು ಅದೇ ಕಂಪನಿಯ ಅದೇ ಬ್ಯಾಂಕ್ ನ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ನನಗೆ HDFC ಕಡೆಯಿಂದ ನಾನು 1 lakh rupees ಪರ್ಸನಲ್ ಲೋನ್ ಅನ್ನು ತೆಗೆದುಕೊಂಡು ಸೇಮ್ 1 lakh rupees ಇಂದ ನಾನು HDFC ಯ 1 lakh ವರ್ತ್ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡ್ತೀನಿ ಮತ್ತು EMI ಕಟ್ಟುವ ಸಮಯದಲ್ಲಿ ಅದೇ ಕಂಪನಿಯ ಶೇರ್ಸ್ ಗಳನ್ನ ನಾನು ಸೆಲ್ ಮಾಡಿ ನನ್ನ EMI ಅನ್ನ ಕಟ್ತಾ ಹೋಗ್ತೀನಿ. ಈ ರೀತಿ ಮಾಡಿ ನಾನು ಲಾಂಗ್ ಟರ್ಮ್ ನಲ್ಲಿ ಒಂದು ಒಳ್ಳೆಯ ದುಡ್ಡನ್ನ ನಾನು ಮಾಡಿಕೊಂಡೆ ಅಂತ ಹೇಳಿ ಆ ವ್ಯಕ್ತಿ ಕಮೆಂಟ್ ಮಾಡಿದೆ. ಇದೇ ರೀತಿ ನಾನು ಈ ಒಂದು ಮೆಥಡ್ ಇಂದ ಬೇರೆ ಬೇರೆ ಬ್ಯಾಂಕ್ಸ್ ಕಡೆ ನಾನು ಸಾಲವನ್ನ ಮಾಡಿ ಅದೇ ಕಂಪನಿಗಳ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಿ ಮತ್ತೆ ಅದನ್ನ ಸೆಲ್ ಮಾಡಿ ನಾನು ತುಂಬಾ ದುಡ್ಡನ್ನ ಮಾಡಿದ್ದೇನೆ ಅಂತ ಹೇಳಿ ಆ ವ್ಯಕ್ತಿ ಕಮೆಂಟ್ ಅನ್ನ ಮಾಡಿದ್ದಾನೆ. ಸೊ ಫ್ರೆಂಡ್ಸ್, ಒಂದ್ಸಲ ನಾವು ಯೋಚನೆ ಮಾಡಿ ನೋಡಿದ್ರೆ ಇದು ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ. ಹೌದು, ಈ ತರ ಮಾಡ್ಬೋದು ಅಂತ ಸ್ವಲ್ಪ ಪ್ರಾಕ್ಟಿಕಲಿ ಅನ್ಸುತ್ತೆ, ಬಟ್ ಥಿಯರಿಟಿಕಲಿ ಪ್ರೂವ್ ಆಗುತ್ತೆ. ಬಟ್ ಈ ತರ ಮಾಡೋದು ಆಗೋದಿಲ್ಲ. ಯಾಕೆ ಅಂತಂದ ನಾನು ಅದನ್ನೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನಮ್ಗೆ ಎಷ್ಟೋ ಸಲ ಎಷ್ಟೋ ಜನರ ಮೈಂಡ್ ಅಲ್ಲಿ ಬರುತ್ತೆ, ನಾನು ಕೂಡ ಸ್ವಲ್ಪ ಸಾಲವನ್ನು ಮಾಡಿ ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಯಾಕೆ ಅಂತಂದ್ರೆ ನಾನೇನಾದ್ರೂ ಪರ್ಸನಲ್ ಲೋನ್ ಅಥವಾ ಯಾವುದೇ ರೀತಿಯ ಒಂದು ಲೋನ್ ಅನ್ನ ತೆಗೆದುಕೊಳ್ತೀನಿ, ಅದು ಮ್ಯಾಕ್ಸಿಮಮ್ 11 to 12%, ಬಹಳ ಜಾಸ್ತಿ ಆಗಿದ್ರು 13 to 14% ಇರುತ್ತೆ. ಬಟ್ ಓವರ್ ಆಲ್ ಮ್ಯೂಚುವಲ್ ಫಂಡ್ಸ್ ಗಳು ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ. ಸೊ ನಾನು ಈ ರೀತಿ ದುಡ್ಡನ್ನು ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಾನು ಎಷ್ಟು ದುಡ್ಡನ್ನ ಮಾಡಬಹುದು, ಇದು ಮಾಡೋದು ಸರಿನಾ? ಸೊ ಈ ರೀತಿ ತುಂಬಾ ಜನರ ಮೈಂಡ್ ಗಳಲ್ಲಿ ಪ್ರಶ್ನೆಗಳಿರುತ್ತೆ. ಸೊ ಫ್ರೆಂಡ್ಸ್, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾನು ನಿಮ್ಗೆ ಉತ್ತರವನ್ನ ನೀಡ್ತಾ ಇದ್ದೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಕೊನೆ ತನಕ ನೋಡಿ. ಸೊ ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಸಿಂಪಲ್ ಪ್ರಶ್ನೆಯನ್ನ ಕೇಳಬೇಕು ಅಂತ ಅನ್ಕೊಂತೀನಿ. ಫಾರ್ ಎಕ್ಸಾಂಪಲ್, ಇಬ್ಬರು ಫ್ರೆಂಡ್ಸ್ ಇದಾರೆ ಅಂತ ಅನ್ಕೊಳ್ಳಿ. ಒಬ್ಬ ಫ್ರೆಂಡ್ ಏನ್ ಮಾಡ್ತಾನೆ, ಬ್ಯಾಂಕ್ ಕಡೆ 5 ಲಕ್ಷ ರೂಪೀಸ್ ಪರ್ಸನಲ್ ಲೋನ್ ತೆಗೆದುಕೊಂಡು ಡೈರೆಕ್ಟ್ ಆಗಿ ಆ 5 ಲಕ್ಷನ ಲಂಸಮ್ ಆಗಿ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಸೊ ಮತ್ತೊಬ್ಬ ಫ್ರೆಂಡ್ ಏನ್ ಮಾಡ್ತಾನೆ, ಅವ್ರೇನು ಲೋನ್ ಅನ್ನ ತೆಗೆದುಕೊಳ್ಳಲ್ಲ, ಬಟ್ ಆ EMI ಎಷ್ಟು ಬರ್ತಿರುತ್ತಲ್ಲ ಪರ್ಸನಲ್ ಲೋನ್ ಇಂದ ಅದೇ ಸೇಮ್ ಅಮೌಂಟ್ ಅನ್ನ ಅವನು 5 ವರ್ಷವರೆಗೂ ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ. ಸೊ ಇನ್ವೆಸ್ಟ್ ಮಾಡ್ತಾ ಈ ರೀತಿ ಹೋದಾಗ 5 ವರ್ಷ ಆದ್ಮೇಲೆ ಯಾರ ಹತ್ರ ಜಾಸ್ತಿ ದುಡ್ಡು ಬರುತ್ತೆ? ಸೊ ನೀವು ಈ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಆನ್ಸರ್ಸ್ ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಫ್ರೆಂಡ್ಸ್, ನಾನು ಇಲ್ಲಿ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೇನೆ, ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಲೈಕ್ ನಾನು ಇಲ್ಲಿ ಇಬ್ಬರು ಫ್ರೆಂಡ್ಸ್ ಅನ್ನ ತೆಗೆದುಕೊಂಡಿದ್ದೇನೆ, ಲೈಕ್ ಫ್ರೆಂಡ್ A ಅಂಡ್ ಫ್ರೆಂಡ್ B. ಫ್ರೆಂಡ್ A ಏನ್ ಮಾಡ್ತಾನೆ, ಅವನು ಲೋನ್ ಅನ್ನ ತೆಗೆದುಕೊಳ್ತಾನೆ, ಪರ್ಸನಲ್ ಲೋನ್ ತೆಗೆದುಕೊಂಡು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಸಿಂಪ್ಲಿಸಿಟಿಗೋಸ್ಕರ 5 ಲಕ್ಷ ಪರ್ಸನಲ್ ಲೋನ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ B ಏನ್ ಮಾಡ್ತಾನೆ, ಅವನು ಯಾವುದೇ ರೀತಿಯ ಲೋನ್ ಅನ್ನ ತೆಗೆದುಕೊಳ್ಳಲ್ಲ, ಸಿಂಪಲ್ ಆಗಿ ಮಂತ್ಲಿ SIP ಅನ್ನ ಮಾಡ್ತಾ ಹೋಗ್ತಾನೆ. ಸೊ ಕೊನೆಯಲ್ಲಿ ನಾವು ಚೆಕ್ ಮಾಡೋಣ ಯಾರ ಹತ್ರ ಜಾಸ್ತಿ ದುಡ್ಡು ಅಕ್ಯುಮುಲೇಟ್ ಆಗುತ್ತೆ. ಸೊ ನಾನು ಇಲ್ಲಿ ನೋಡೋಕೆ, ಸೊ 5 ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ, ಸೊ ಟೋಟಲ್ ಆಗಿ ನಾನು ಲಂಸಮ್ ಅಂದ್ರೆ ಎಟ್ ಎ ಟೈಮ್ ನಾ ಒಂದೇ ಸಲಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್, ನಾನೇನಾದ್ರೂ 5 lakh ನಾನೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಫಾರ್ ದ ಪೀರಿಯಡ್ ಆಫ್ ಲೈಕ್ ನಾವು ಪರ್ಸನಲ್ ಲೋನ್ ತೆಗೆದುಕೊಂಡ್ರೆ ಅದರದ್ದು ಟೆನ್ಯೂರ್ ಜಾಸ್ತಿ ಇರಲ್ಲ, ಲೈಕ್ 6 year ಅಂತ ನಾವು ಮ್ಯಾಕ್ಸಿಮಮ್ ಅನ್ಕೋಬಹುದು. ಓಕೆ, ಫಾರ್ ಸಿಂಪ್ಲಿಸಿಟಿ ಐ ವಿಲ್ ಟೇಕ್ 7 years. ಸೊ 7 ವರ್ಷದವರೆಗೂ ನಾನು 5 ಲಕ್ಷ ಲೋನ್ ತಗೋತೀನಿ, ಅದನ್ನ ಸಿಂಪಲ್ ಆಗಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬಿಡ್ತೀನಿ. ಸೊ ಇಲ್ಲಿ ನಾನು ರೇಟ್ ಆಫ್ ರಿಟರ್ನ್ ಅನ್ನ, ಸೊ 7 ವರ್ಷ ಇರೋದ್ರಿಂದ ನಾನು ಇದನ್ನ ಲೈಕ್ 15% ಐ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಎನಿ ಮ್ಯೂಚುವಲ್ ಫಂಡ್. ಲೈಕ್ ನಾನು ಯಾವ್ದಾದ್ರು ಒಂದು ಒಳ್ಳೆ ಫ್ಲೆಕ್ಸಿ ಅಥವಾ ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇಷ್ಟು ರಿಟರ್ನ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ನೀವು ನೋಡಬಹುದು, ಸೊ ನನಗೆ 5 lakh ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೆ, ಅದಕ್ಕೆ ಕ್ಯಾಪಿಟಲ್ ಗೇನ್ 8,30,000. ಓಕೆ, 8,30,000 ಅಂಡ್ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 13,30,010 rupees. ಸೊ ಆಫ್ಟರ್ 5 years ಎಷ್ಟು ಅಮೌಂಟ್ ಆಗುತ್ತೆ ಅಂದ್ರೆ 13,30,10 rupees ಆಗುತ್ತೆ. ಸೊ ಇವನು ಒಂದ್ಸಲ ಇನ್ವೆಸ್ಟ್ ಮಾಡಿ ಸುಮ್ಮನೆ ಬೀಳ್ಬಿಡ್ತಾನೆ. ಬಟ್ ಫ್ರೆಂಡ್ B ಏನ್ ಮಾಡ್ತಾನೆ, ಅವನು SIP ಮಾಡ್ತಾನೆ. ಸೊ ಈ 5 ಲಕ್ಷ ನಾನು ಏನ್ ಲೋನ್ ತಗೊಂಡಿದ್ದಲ್ಲ ಬ್ಯಾಂಕ್ ಕಡೆ, ಸೊ ನಾನು ಅದನ್ನ ಪರ್ಸನಲ್ ಲೋನ್ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಪರ್ಸನಲ್ ಲೋನ್ ಅಲ್ಲಿ ನಾನು ಲೈಕ್ ಅಗೇನ್ ಇಲ್ಲಿ 5 lakh rupees ಅನ್ನ ನಾನು ಇಲ್ಲಿ ಹಾಕಿದ್ರೆ, ಓಕೆ, ಪರ್ಸನಲ್ ಲೋನ್ ಇಂಟ್ರೆಸ್ಟ್ ಎಷ್ಟಿರುತ್ತೆ, ನಮ್ದೇನಾದ್ರೂ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಲೈಕ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 11.75 ಮ್ಯಾಕ್ಸಿಮಮ್. ಇಷ್ಟು ರೀತಿಯಲ್ಲಿ ನಮ್ಗೆ ಅಪ್ ಟು 7 year ವರೆಗೂ ನಮ್ಗೆ ಲೋನ್ ಸಿಗುತ್ತೆ. ಸೊ 5 ಲಕ್ಷ ನಾನು ಇಲ್ಲಿ ತಗೊಂಡೆ. ಸೊ ಇಲ್ಲಿ ನಾನು ಮಂತ್ಲಿ EMI ಎಷ್ಟು ಬರುತ್ತೆ, 8,760. ಸೊ ಫ್ರೆಂಡ್ B 8,760 rupees ಅವನು ಮಂತ್ಲಿ EMI ಮಾಡ್ತಾ ಹೋಗ್ತಾನೆ. ಸೊ ನಾನಿಲ್ಲಿ
ಈಗ ಕ್ಯಾಲ್ಕುಲೇಟರ್ ಮಾಡಕ್ ಹೋದ್ರೆ ಇದು ಇದೇ ತರ ಇರಲಿ, ಯಾಕಂದ್ರೆ ನಮಗೆ ಕಂಪ್ಯಾರಿಸನ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನಾನೀಗ SIP ಕ್ಯಾಲ್ಕುಲೇಟರ್ ಅನ್ನ ನಾನು ಇಲ್ಲಿ ಓಪನ್ ಮಾಡಿದೆ ಅನ್ಕೊಳ್ಳಿ. ಸೊ ಅಗೇನ್ ಲೈಕ್ 7 year ಒಳಗೆ ನಾನು ಮಂತ್ಲಿ 8,760 rupees ಅನ್ನ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ 8,760 rupees, ಅಗೇನ್ ರಿಟರ್ನ್ಸ್ ಎಷ್ಟು 15%. ಓಕೆ, ಸೊ ಟೈಮ್ ಪೀರಿಯಡ್ ಇಸ್ 7 years. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ 13,04,961 rupees. ಸೊ ಇಲ್ಲಿ ನಾನು ಬಂದ್ರೆ ಓಕೆ, ಇದು 13,30,000, ಇಲ್ಲಿ 13,04,000. ಸೊ ನೀವಿಲ್ಲಿ ನೋಡಿದ್ರೆ 13,30,000 ಅಂಡ್ ಇಲ್ಲಿ 13,04,000. ಸೊ ನಾನು ಇದ್ರ ಎರಡರದ್ದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಜಾಸ್ತಿ ರಿಟರ್ನ್ಸ್ ಅಂದ್ರೆ ಎಷ್ಟು ರಿಟರ್ನ್ಸ್ ಡಿಫ್ರೆನ್ಸ್ ಬರುತ್ತೆ ಅಂತಂದ್ರೆ 13,30,000 ಅಲ್ವಾ. ಓಕೆ, ಮೈನಸ್ ಇನ್ನೊಂದು ಎಷ್ಟಿತ್ತು 13,04,961 4,961. ಓಕೆ, ಸೊ 25,000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಸೊ 25,000 ಡಿಫ್ರೆನ್ಸ್ ಅಷ್ಟೇ ಬಂತು. ಸೊ ನಾನಿಲ್ಲಿ ಡಿಫರೆನ್ಸ್ ಅನ್ನ ಏನಾದ್ರೂ ನಾನು ನೋಟ್ ಮಾಡಿದ್ರೆ ಸೊ ಇದು 25,000 ಅಷ್ಟೇ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಿರೋದು ಏನಪ್ಪಾ ಅಂತಂದ್ರೆ ಲಂಸಮ್ ನಾನು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದಾಗ 5 ಲಕ್ಷ ನಾನು ಇನ್ವೆಸ್ಟ್ ಮಾಡ್ತೀನಿ, ನನ್ಗೆ ರಿಟರ್ನ್ಸ್ ತುಂಬಾ ಜಾಸ್ತಿ ಇದೆ. ಸೊ ಲೈಕ್ 8,30,000 ನನಗೆ ಕ್ಯಾಪಿಟಲ್ ಗೇನ್ಸ್ ಬಂತು, ಅಂದ್ರೆ 5 ವರ್ಷ ಅದಕ್ಕೆ ನನಗೆ 8 ಲಕ್ಷದವರೆಗೂ ರಿಟರ್ನ್ಸ್ ಬಂತು. ಬಟ್ ಅದೇ SIP ಅಲ್ಲಿ ಇನ್ವೆಸ್ಟೆಡ್ ಅಮೌಂಟ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಆಬ್ವಿಯಸ್ಲಿ ನಾವು ಲೋನ್ ತೆಗೆದುಕೊಂಡಾಗ ಅದು ಲೋನ್ ನಾವು 7 ವರ್ಷ ಕಟ್ಟೋದಕ್ಕೆ ಹೋಗ್ಬೇಕಾದ್ರೆ ಸೊ ನಾವು ಸೇಮ್ ಅಮೌಂಟ್ ಅನ್ನ ಬ್ಯಾಂಕಿಗೆ ಕಟ್ತೀವಿ. ಸೊ ಬ್ಯಾಂಕಿಗೆ ನಾವು ಇಲ್ಲಿ ಕಟ್ಟಿದ್ರೆ ಇಲ್ಲಿ ನೋಡ್ಬೋದು ಲೈಕ್ ಅಗೇನ್ ನಾನು ಲೈಕ್ 7,35,811. ಸೊ ಇಲ್ಲಿ 7,35,840. ಸೊ ಸ್ವಲ್ಪ ಡಿಫರೆನ್ಸ್ ಇರ್ಬೋದು, ನೋ ಪ್ರಾಬ್ಲಮ್. ಸೊ ಅಷ್ಟೇ ದುಡ್ಡು ನಾನು ಕಟ್ಟಿದ್ರೆ, ಬಟ್ ಇಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತೀನಿ. ಲೈಕ್ ಗೇನ್ಸ್ ಕಡಿಮೆ ಆಗುತ್ತೆ, ಬಟ್ ಇನ್ವೆಸ್ಟೆಡ್ ಅಮೌಂಟ್ ಜಾಸ್ತಿ ಆಗಿರುತ್ತೆ. ಫ್ರೆಂಡ್ಸ್, ನಾನು ಇಲ್ಲಿ ಇನ್ನೊಂದು ಕನ್ಸಿಡರ್ ಮಾಡಬೇಕು, ಏನಪ್ಪಾ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಮ್ಯೂಚುವಲ್ ಫಂಡ್ ಗಳಲ್ಲಿ ಗೇನ್ಸ್ ಏನ್ ಬರುತ್ತಲ್ಲ ಇದು ಆಲ್ ಟ್ಯಾಕ್ಸ್ಡ್ ಆಗಿರುತ್ತೆ. ಸೊ ಕರೆಂಟ್ ಟ್ಯಾಕ್ಸ್ ಪ್ರಕಾರ ಗೇನ್ಸ್ಗೆ 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಈ 8,30,000 ಏನ್ ಬಂತಲ್ಲ ಇದರದ್ದು ನೀವು 1,25,000 ಮೈನಸ್ ಮಾಡಿ ಲೈಕ್ 130 ತೆಗೆದ್ಬಿಡಿ. ಸೊ ಸಿಂಪ್ಲಿಸಿಟಿ ಆಗುತ್ತೆ. ಅಂದ್ರೆ ರಿಮೈನಿಂಗ್ 6 lakhsಗೆ ನಾವು 12% ಟ್ಯಾಕ್ಸ್ ಅನ್ನ ಕೊಡಬೇಕು. ಅಂದ್ರೆ ಇಟ್ಸ್ ಆಲ್ಮೋಸ್ಟ್ 72,000 ಆರ್ ರಫ್ಲಿ 80,000 ಬರುತ್ತೆ. ಅಂದ್ರೆ 6 lakh ಅಲ್ಲಿ ನಾನು 80,000 ಮೈನಸ್ ಮಾಡಿದ್ರೆ 5,20,000 ಗೇನ್ಸ್ ಬಂತು. ಬಟ್ ಇಲ್ಲಿ ನಾನು ಟ್ಯಾಕ್ಸ್ ಅನ್ನ ಕಡಿಮೆ ಕೊಡ್ತೀನಿ. ಸೊ ಓವರ್ ಆಲ್ ವ್ಯಾಲ್ಯೂ ನಾವು ನೋಡಕ್ ಹೋದ್ರೆ ಸಿಂಪಲ್ ಆಗಿ ನಾವು ಲೋನ್ ಏನ್ ತೆಗೆದುಕೊಳ್ಳದೆ ಸಿಂಪಲ್ ಆಗಿ ನೀಟ್ ಆಗಿ ಯಾವುದೇ ರೀತಿಯ ದೊಡ್ಡ ಕ್ಯಾಲ್ಕುಲೇಷನ್ ಮಾಡದೆ ಹೋದ್ರೆ ಸಿಂಪಲ್ ಆಗಿ ನಾವು ಮಂತ್ಲಿ ನಮ್ಮ SIP ಗಳನ್ನ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ನಾವು ಮಾಡ್ಕೋತ ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ಸಿಂಪಲ್ ಮೆಥಡ್ಸ್ ಗಳಿಂದ ದುಡ್ಡನ್ನ ಮಾಡಬಹುದು ಅಂತ ಹೇಳೋದಕ್ಕೆ ಇದು ಒಂದು ಸಿಂಪಲ್ ಯೂಸ್ ಕೇಸ್ ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನಾನು ನಿಮ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಸೇಮ್ ಕ್ವಶನ್ ಅನ್ನ ಕೇಳಿದೆ. ಸೊ ಐ ಹೋಪ್ ಆ ಕ್ವಶನ್ಗೆ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಸೊ ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ನೂವರೆಗೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ ಅಂತಂದ್ರೆ ನೀವು ನಿಮ್ಮ ಜರ್ನಿಯನ್ನ ಇವತ್ತಿನಿಂದನೇ ಸ್ಟಾರ್ಟ್ ಮಾಡಬಹುದು. ಸುಮ್ನೆ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಜಾಸ್ತಿ ದುಡ್ಡನ್ನ ಹಾಕಿ ನಾನು ಅಮೌಂಟ್ ಅನ್ನ ಗಳಿಸ್ತೀನಿ ಆ ರೀತಿ ಯೋಚನೆಗಳನ್ನ ನಿಮ್ಮ ಹತ್ರ ಏನಾದ್ರೆ ದಯವಿಟ್ಟು ಅದನ್ನೆಲ್ಲ ಸೈಡಿಗೆ ಇಟ್ಬಿಡಿ. ಯಾಕೆ ಅಂತಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಯಾರು ದುಡ್ಡು ಮಾಡೋಕೆ ಆಗೋದಿಲ್ಲ. ಫ್ರೆಂಡ್ಸ್, ಆ ರೀತಿ ಏನಾದ್ರೆ ಇದ್ರೆ ಸುಮ್ನೆ ಯಾಕೆ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿ ಒಳ್ಳೆಯ ಟ್ಯಾಲೆಂಟೆಡ್ ಪರ್ಸನ್ಸ್ ಗಳನ್ನ ಹೈಯರ್ ಮಾಡಿ ತಮ್ಮ ಬಿಸ್ನೆಸ್ ಕೇಸ್ ಸ್ಟಡೀಸ್ ಅನ್ನ ಮಾಡ್ತಾರೆ. ಸುಮ್ನೆ ಅವರು ಇದೇ ರೀತಿ ಯಾವ್ದಾರ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಕೊಂಡು ಅವರು ಕೂಡ ದುಡ್ಡು ಮಾಡಬಹುದು ತಾನೆ. ಸೊ ಫ್ರೆಂಡ್ಸ್, ಈ ಎಲ್ಲ ಶಾರ್ಟ್ ಫಾರ್ಮ್ ನಲ್ಲಿ ನಾವು ಅಷ್ಟು ಈಸಿಯಾಗಿ ದುಡ್ಡು ಮಾಡೋಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಏನಾದ್ರೂ ಒಂದು ಒಳ್ಳೆಯ ವೆಲ್ತ್ ಅನ್ನ ನಾವು ಜನರೇಟ್ ಮಾಡಬೇಕು, ಅಥವಾ ನಾನು ಒಂದು ಲಾಂಗ್ ಟರ್ಮ್ ಅಲ್ಲಿ ನಾನು ಒಂದು ದುಡ್ಡನ್ನ ನಾನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮ್ಯೂಚುವಲ್ ಫಂಡ್ ಏನಿದೆಲ್ಲ ಇಟ್ ಇಸ್ ದ ಬೆಸ್ಟ್ ಅಸೆಟ್ ಟು ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಜರ್ನಿ. ಸೊ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಆದಷ್ಟು ಬೇಗ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರು ಈ ರೀತಿ ಯೋಚನೆ ಮಾಡ್ತಿರ್ತಾರೆ ನಾನು ಕೂಡ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಈ ರೀತಿ ಯಾರು ಅನ್ಕೋತಾರೆ ಅವರಿಗೆ ಶೇರ್ ಮಾಡಿ. ಯಾಕಂದ್ರೆ ಅವರಿಗೂ ಕೂಡ ಅರ್ಥ ಆಗಲಿ ನಾವು ರಿಯಾಲಿಟಿ ಏನು ಅಂತ ಅವರಿಗೆ ತಿಳಿಲಿ. ಸೊ ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಸ್ ಗಳನ್ನ ನೀವು ನೋಡೋದಕ್ಕೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.